RCB ಮ್ಯಾಚ್ ಗೆದ್ದಿದ್ದೀರಾ ಅಲ್ವಾ, ನಿಜವಾಗ್ಲೂ ತುಂಬ ಖುಷಿ. ಬಟ್ ಅಟ್ ದ ಸೇಮ್ ಟೈಮ್ ಬೇಜಾರಾಗುವಂಥ ವಿಷಯ ನಡೀತು. ಲೈಕ್ ಆ ಥರ ಬೀಳಬಾರ್ದು ಯಾರು. ಅಭಿಮಾನ ನಮಗೆ ಯಾವುದನ್ನು ಲಿಮಿಟ್ ಮೀರಿ ಹೋಗಬಾರ್ದು ಅಂತಾರಲ್ಲ. ಐ ಥಿಂಕ್ ವಿ ಹ್ಯಾವ್ ಟು ಲರ್ನ್ ಫ್ರಮ್ ದಿಸ್. ಅದು RCB ಅವ್ರು ಗೆದ್ದಿದ್ದಾರೆ ಅನ್ನೋ ಖುಷಿ ನಮಗೇನಿದೆ, ಅದು ಸೆಲೆಬ್ರೇಟ್ ಮಾಡೋಕ್ಕೆ ಮುಂಚೆ ನಮಗೆ ಯಾವುದೋ ಒಂದು ಕೆಟ್ಟ ನ್ಯೂಸು ಕೇಳ್ಕೊಳಂಗಾಯ್ತು. ಐ ಮೀನ್ ನಾವೇ ಇಷ್ಟು ದುಃಖ ಪಡ್ತಾ ಇದ್ದೀವಿ ಅಂದರೆ ಪಾಪ ಅವ್ರ ಫ್ಯಾಮಿಲಿಯವ್ರು ಇನ್ನೆಷ್ಟು ದುಃಖ ಪಡೋಲ್ಲ. ಎಲ್ಲರೂ ಅವ್ರ ಫ್ಯಾಮಿಲಿ ನಮ್ಮನ್ನು ಫಸ್ಟ್ ನಾವು ನೋಡ್ಕೊಬೇಕು. ಏನೇ ಅಭಿಮಾನ ಇರಲಿ, ಏನೇ ಸೆಲೆಬ್ರೇಷನ್ ಇರಲಿ, ಐ ಥಿಂಕ್ ವಿ ಹ್ಯಾವ್ ಟು ಸೆಲೆಬ್ರೇಟ್ ಫ್ರಮ್ ಹಾರ್ಟ್. ಅಟ್ ದ ಸೇಮ್ ಟೈಮ್ ನಮ್ಮನ್ನು ನಾವು ಕೇರ್ ಮಾಡ್ಕೊಬೇಕು. ಅದನ್ನು ಎಲ್ಲರೂ ತಲೆ ಇಟ್ಕೋಬೇಕು. ನಮ್ಮನ್ನು ನೋಡೋಕೆ ಬಂದಾಗ್ಲೂ ತುಂಬ ಜನಕ್ಕೆ ನಾವು ಹೇಳ್ತಿರ್ತೀವಿ, ಒಬ್ಬರ ಮೇಲೆ ಒಬ್ಬರು ಬೀಳ್ಬೇಡಿ ಅಂತ. ಯಾವುದಾದ್ರೂ ಫಂಕ್ಷನ್ಗಳಿಗೆ ಹೋದಾಗ ಅಥವಾ ಓಪನಿಂಗ್ ಅಂತ ಹೋದಾಗ ಭಾಳಷ್ಟು ಊರುಗಳಲ್ಲಿ ಹಿಂಗಾಗತ್ತೆ. ಸೊ ನಾವಲ್ಲಿ ಹೇಳ್ತಿರ್ತೀವಿ, ನಿಮ್ಮನ್ನು ನೀವು ಹರ್ಟ್ ಮಾಡ್ಕೋಬೇಡಿ ಅಂತ. ಯಾವುದೋ ಗದಗ ಇವೆಂಟಲ್ಲಿ ಹಾಗೇನೆ ಒಬ್ರು ಕೈ ಮುರಿದಿತ್ತು. ಸೊ ಆ ಇನ್ಸಿಡೆಂಟಿಂದ ನಾನು ಬೀಯಿಂಗ್ ವೆರಿ ಕೇರ್ಫುಲ್. ಎಲ್ಲರ ಹತ್ರನೂ ಹೇಳ್ತಿರ್ತೀನಿ, ನಾವು ತುಂಬ ಪುಟ್ಟವರು, ನಮ್ಮ ಸುತ್ತಮುತ್ತನೇ ಅಷ್ಟು ಜನ ಇದ್ದಾರೆ ಅನ್ಬೇಕಾದ್ರೆ ಅವರೆಲ್ಲ ವರ್ಲ್ಡ್ ಫೇಮಸ್ ಸೆಲೆಬ್ರಿಟೀಸ್. ಅವ್ರುಗಳನ್ನ ನೋಡೋದಕ್ಕೆ ಹೆಂಗೆ ಎಕ್ಸ್ಪೆಕ್ಟ್ ಮಾಡ್ತೀರಾ? ಹೋಗಿ ನೀವು ಮೇಲೆ ಬಂದಿದ ತಕ್ಷಣ ಅಲ್ಲಿ ಏನೋ ಒಂದು ನಮಗೆ ಫೋಟೋ ಸಿಕ್ಬಿಡುತ್ತೆ ಅಂತ. ಇಟ್ ಡಸಂಟ್ ವರ್ಕ್. ಬಟ್ ನಿಮ್ಮ ಫ್ಯಾಮಿಲಿ ಸಫರ್ ಮಾಡುತ್ತೆ, ಅದನ್ನೊಂಚೂರು ನೋಡ್ಕೊಬೇಕಷ್ಟೇ. ಅದರ್ ದೆನ್ ದ್ಯಾಟ್ ವಿ ವಿಲ್ ಸಿ ಮೂವಿ ನೋಡಿಬಿಟ್ಟು ಸಕ್ಕತ್ ಎಂಜಾಯ್ ಮಾಡೋಣ.